ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಂದಿನ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಕ್ರಮ ಗಣಿಗಾರಿಕೆ ಅಂತೇಳಿ ಅವ್ರು ಏನು ಪಾದಯಾತ್ರೆಯನ್ನು ಮಾಡಿ ಬಳ್ಳಾರಿವರೆಗೆ ಕೂಡ ಒಂದು ರಾಜಕೀಯ ದುರಾಶೆಯಿಂದ ಒಂದು ಅಧಿಕಾರ ಪಡ್ಕೋಬೇಕು ಅನ್ನೋಂಥ ಒಂದು ದೃಷ್ಟಿಯಿಂದ ಅಧಿಕಾರದ ದುರಾಶೆಗೆ ಏನು ಸಿದ್ದರಾಮಯ್ಯ ಅವರು ಪಾದಯಾತ್ರೆ ಮಾಡಿ ಅಕ್ರಮ ಗಣಿಗಾರಿಕೆ ಆರೋಪ ನನ್ನ ಮೇಲೆ ಹೊರಿಸಿದ್ರು. ಇವತ್ತು ನಮ್ಮ ಹೈದರಾಬಾದ್ CBI ಕೋರ್ಟ್ ಏನು ತೀರ್ಪನ್ನು ನೀಡಿದ್ದಾರೆ, ಆ ತೀರ್ಪಲ್ಲಿ ಅಕ್ರಮ ಗಣಿಗಾರಿಕೆ ಆಗಿಲ್ಲ. ಓಬಳಾಪುರ ಮೈನಿಂಗ್ ಕಂಪನಿ ಯಾವುದೇ ಅಕ್ರಮ ಗಣಿಗಾರಿಕೆ ಮಾಡಿಲ್ಲ. ಮತ್ತು ಕರ್ನಾಟಕ ರಾಜ್ಯದಲ್ಲಿ ಕೆಲವೊಂದು ಕಡೆ ಅಕ್ರಮ ಗಣಿಗಾರಿಕೆ ಮಾಡೋದ್ರ ಮೂಲಕ ಓಬಳಾಪುರ ಮೈನಿಂಗ್ ಕಂಪನಿ ಮೂಲಕ ವಿದೇಶಗಳಿಗೆ ರಫ್ತು ಮಾಡಿದ್ದಾರೆ ಅನ್ನೋದನ್ನು ಕೂಡ ಪ್ರೂವ್ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿಬಿಟ್ಟು ಅಕ್ರಮ ಗಣಿಗಾರಿಕೆ ಪ್ರಕರಣವನ್ನು ಅವರು ಒಡೆದಾಕಿದ್ದಾರೆ. ಇವತ್ತು ಅವರು ಶಿಕ್ಷೆ ಪ್ರಕಟ ಮಾಡಿರುವಂಥ ಒಂದು ವಿಚಾರ, ಮೈನಿಂಗ್ ಲೈಸೆನ್ಸನ್ನು ನಾನೇನು ಪಡ್ಕೊಂಡಿದ್ದೀನಿ, ಸುಮಾರು 30 ಮಂದಿ ಅಪ್ಲಿಕೇಶನ್ಸ್ ಇದ್ದರೂ ಕೂಡ ಇವತ್ತು ಓಬಳಾಪುರ ಮೈನಿಂಗ್ ಕಂಪನಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ ಅನ್ನೋ ವಿಚಾರದಲ್ಲಿ ಇವತ್ತು ಶಿಕ್ಷೆ ಪ್ರಕಟ ಆಗಿರುವಂಥದ್ದು. ಆ ಒಂದು ವಿಚಾರವನ್ನು ನಾನು ಇವತ್ತು ಈಗಾಗಲೇ ಹೈಕೋರ್ಟಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ನನಗೆ ಸಂಪೂರ್ಣವಾಗಿ ಅಂಜನಾದ್ರಿಯ ಹನುಮಂತನ ಪಾದ ಇಟ್ಕೊಂಡು ಏನು ನಾನು ಗಂಗಾವತಿ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೆ, ಆ ಹನುಮಂತನ ಕೃಪೆಯಿಂದ ಆಶೀರ್ವಾದದಿಂದ ಗಂಗಾವತಿ ಜನರಿಗೆ ನನಗೆ ಸೇವೆ ಮಾಡಲಿಕ್ಕೆ ಆ ಅಂಜನಾದ್ರಿ ಹನುಮಂತ ಆಶೀರ್ವಾದ ಮಾಡಿದ್ದಾರೆ. ಮತ್ತು ಅಂಜನಾದ್ರಿಯ ಇವತ್ತು ನಮ್ಮ ಕನ್ನಡ ನಾಡು ಅಂತಂದರೆ ಹನುಮ ಜನಿಸಿರುವಂಥ ನಾಡು. ಆ ಹನುಮ ಜನಿಸಿದ ನಾಡು ಕನ್ನಡ ನಾಡಲ್ಲಿ, ಗಂಗಾವತಿ ಕ್ಷೇತ್ರದಲ್ಲಿ, ಆ ಕಿಷ್ಕಿಂಧ ಭೂಭಾಗದಲ್ಲಿ ಇಡೀ ಜಗತ್ತೇ ನೋಡುವಂಥ ಒಂದು ರೀತಿಯಲ್ಲಿ ಅಯೋಧ್ಯೆ ತಿರುಪತಿ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ನನ್ನ ಕನಸುಗಳು ನನಸು ಮಾಡೋದಕ್ಕೆ ಒಬ್ಬ ಸೇವಕನಾಗಿ ಅಂಜನಾದ್ರಿ ಹನುಮಂತ ನನಗೆ ಖಂಡಿತವಾಗಲೂ ಕೂಡ ಇವತ್ತು ಮತ್ತೆ ಶಾಸಕ ಸ್ಥಾನವನ್ನು ಉಳಿಸುವಂಥ ಒಂದು ಆಶೀರ್ವಾದ ಮಾಡಿದ್ದಾರೆ. ಮುಂದೆ ನನಗೆ ನ್ಯಾಯಸ್ಥಾನಗಳ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇದೆ. ನನಗೆ ನ್ಯಾಯ ದೊರಕುತ್ತೆ ಅನ್ನೋಂಥ ಒಂದು ವಿಶ್ವಾಸದಲ್ಲೇ ನನ್ನ ಒಂದು ನ್ಯಾಯಪರವಾದ ಹೋರಾಟ ಮುಂದುವರಿಯುತ್ತೆ. ಇವತ್ತು ಕಾನೂನು ಹೋರಾಟದ ಭಾಗವಾಗಿಯಲ್ಲಿ ಇವತ್ತು ನಾನು ಹೈಕೋರ್ಟಲ್ಲಿ ಪ್ರಕರಣವನ್ನು ನಾನು ಅಪೀಲ್ ಹೋಗಿರುವಂಥ ಒಂದು ವಿಚಾರ. ಜೊತೆಗೆ ಇನ್ನೊಂದೇನಂತಂದರೆ ನಾನು ಮೇ 6ನೇ ತಾರೀಕು ಹೈದರಾಬಾದ್ ಕೋರ್ಟ್ಗೆ ಹೋಗೋ ಮುಂಚೆ ಮೂಕಾಂಬಿಕಾ ದೇವಸ್ಥಾನ ಮತ್ತು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ನಾನು ಹೋದಾಗ ಪುತ್ತಿಗೆ ಶ್ರೀಗಳು ಇವತ್ತು ನಾನು ಮಾಧ್ಯಮಗಳ ಮೂಲಕ ತಮಗೇನಂತಂದರೆ ಇಲ್ಲಿ ಅವರೊಂದು ಕೋಟಿ ಗೀತಾ ಲೇಖನ ಯಜ್ಞ ಅಂತೇಳಿ ಅವರೊಂದು ಕೋಟಿ ಗೀತಾ ಲೇಖನ ಯಜ್ಞ ಅಂತೇಳಿ ಒಂದು ಕೋಟಿ ಮಂದಿ ಭಗವದ್ಗೀತೆಯನ್ನು ಅವರ ಸ್ವಹಸ್ತದಲ್ಲಿ ಅವರೇ ಲಿಖಿತ ಅಂದ್ರೇನು ಬರೀಬೇಕು ಅನ್ನೋಂಥದ್ದು ಒಂದು ಸಂಕಲ್ಪ ಅವರು ತೊಟ್ಟಿದ್ರು. ಅವತ್ತು ನಾನು ಹೋದಾಗ ನನಗೂ ಕೊಟ್ಟರು. ಸೊ ನಾನು ಕೂಡ ನನಗೆ ಈ 36 ದಿನಗಳ ಕಾಲ ಜೈಲಲ್ಲಿದ್ದಾಗ ನನ್ನ ಕೈ ಬರೆಯೋದಲ್ಲಿ ನಾನು 18 ಅಧ್ಯಾಯಗಳನ್ನ ಕೂಡ ನಾನು ಪೂರ್ತಿ ಮಾಡಿರೋಂಥ ಒಂದು ವಿಚಾರ. ಸೊ ಹಾಗಾಗಿ ನಾನು ಯಾಕೆಂದರೆ ನಾನು ಇಡೀ ನಮ್ಮ ಕರ್ನಾಟಕ ರಾಜ್ಯದ ವಿಶೇಷವಾಗಿ ಯುವಕರಲ್ಲಿ ಉಡುಪಿ ಶ್ರೀಕೃಷ್ಣನ ಪಾದಕ್ಕೆ ಎಲ್ಲರೂ ಕೂಡ ಇದು ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಭಗವದ್ಗೀತೆಯನ್ನು ಬರೆಯೋದ್ರ ಮೂಲಕ ಪ್ರತಿ ಶ್ಲೋಕ ಅವರು ಬರೀತಾ ಇದ್ದರೆ ಅದರಲ್ಲಿ ಅರ್ಥಗಳು ಈ ಕರ್ಮ ಸಿದ್ಧಾಂತ ಅಂತ ನಾನು ಮಾಧ್ಯಮಗಳಿಗೆ ಸತತವಾಗಿ ನಾನು ಹೇಳ್ತಾನೆ ಇರ್ತೀನಿ. ನಾವು ಒಳ್ಳೆಯದನ್ನು ಮಾಡಿಕೊಂಡ್ರೆ ಒಳ್ಳೆಯದೇ ನಮ್ಮ ಹಿಂದೆ ಬರುತ್ತೆ, ಕೆಟ್ಟದ್ದು ಮಾಡಿಕೊಂಡ್ರೆ ಕೆಟ್ಟದ್ದು ಬರುತ್ತೆ ಅಂತೇಳಿ ಅದ್ರ ಮೇಲೆ ವಿಶ್ವಾಸ ಇಟ್ಕೊಳ್ಳುವಂಥ ಒಂದು ಅವಕಾಶ ಆ ಭಗವದ್ಗೀತಾ ಲೇಖನ ಬರೆಯೋದ್ರ ಮೂಲಕ ಆಗುತ್ತೆ ಅಂತೇಳಿ ತಮ್ಮ ಮೂಲಕ ಎಲ್ಲ ಯುವಕರಲ್ಲೂ ಕೂಡ ಒಂದು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೀನಿ. ಬಳ್ಳಾರಿ ವಿಚಾರ ನಿಮಗೂ ಗಮನಕ್ಕೆ ಬಂದಿರುತ್ತೆ, ಇಡೀ ರೈಡ್ ಆಗಿರುವಂಥದ್ದು ಸರ್. ನೋಡಿ, ವಿಷಯ ಈಗಾಗಲೇ ಹಿಂದೆ ಕೂಡ ನಾನು ಹೇಳಿದ್ದೆ. ನಾನು ಚುನಾವಣಾ ಪ್ರಚಾರಗಳಲ್ಲಿ ಸತತವಾಗಿ ಇದು ಒಬ್ಬ ನಾಗೇಂದ್ರ ವಿಚಾರ ಅಲ್ಲ, ತುಕಾರಾಮ್ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿ ಗೆದ್ದಿರುವಂಥದ್ದು ಸರ್ಕಾರದ ವಾಲ್ಮೀಕಿ ಹಗರಣದ ಅಮೌಂಟಲ್ಲಿ ಎಲ್ಲ ಶಾಸಕರುಗಳು ಕೂಡ ಇವತ್ತೇನು ರೇಟ್ಗಳಾಗಿದೆ ಅವರೆಲ್ಲರಿಗೂ ಕೂಡ ಹಣ ಮುಟ್ಟಿರುವಂಥದ್ದು. ಅದರ ಮೂಲಕನೇ ಅಕ್ರಮವಾಗಿ ಅವರು ಚುನಾವಣೆಯಲ್ಲಿ ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿಕೊಂಡೇ ಗೆದ್ದಿದ್ದಾರೆ ಅಂತೇಳಿ ಹೇಳಿದ್ದೇನೆ. ಮತ್ತು ED ಅವರು ಕೂಡ ಇವತ್ತು ರೇಡ್ ಮಾಡಬೇಕು ಅಂತಂದರೆ ಸರಿಯಾದ ದಾಖಲೆಗಳನ್ನು ಇಲ್ಲದೇನೋ ಅವ್ರು ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತು ಕೂಡ ಇರಲ್ಲ. ಸೊ ಅದು ಮುಂದೆ ಏನಾಗುತ್ತೆ ಅನ್ನೋದು ನಾವು ನೋಡೋಣ. ಒಂದು ವಿಷಯ ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಅವ್ರಿಗೆ ಅಧಿಕಾರ ಇದ್ದಾಗ ಅವ್ರು ಏನು ಮಾಡಿದ್ರು ಅನ್ನೋದು ಕೂಡ ಅವರು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಉದಾಹರಣೆ ನಾನೇ ನಿಮ್ಮ ಮುಂದೆ ಇದ್ದೀನಿ. ಇವೆಲ್ಲದಕ್ಕಿಂತ ಕೂಡ ಸತ್ಯ ಯಾರೇ ಆದರೂ ಕೂಡ ನ್ಯಾಯ ಸತ್ಯ ಅನ್ನೋದು ಅದು ಬೆಳಿಗ್ಗೆಗೆ ಬಂದೇ ಬರುತ್ತೆ. ಬಳ್ಳಾರಿಗೆ ಹೋಗ್ತೀನಿ, ಅಲ್ಲಿಂದ ಗಂಗಾವತಿಗೆ ಹೋಗ್ತೀನಿ. ಆ ಕ್ಷೇತ್ರಕ್ಕೆ 16ನೇ ತಾರೀಕು ಅಲ್ಲಿ KDP ಮೀಟಿಂಗ್ ಇದೆ.
ಸೊ ಸಾರ್ವಜನಿಕರಿಗೆ ಸೊ ನನ್ನ ಸೇವೆ ಅನ್ನೋದು ಮತ್ತೆ ಪ್ರಾರಂಭ ಆಗುತ್ತೆ. ಸಕ್ರಿಯ ರಾಜಕೀಯದಲ್ಲಿ ತೊಡಗ್ತಿದ್ದೀರಾ ಸರ್? ನಾನು ಸಕ್ರಿಯ ರಾಜಕೀಯದಲ್ಲಿ ನಿರಂತರವಾಗಿದ್ದೀನಿ. ಸೊ 36 ದಿನಗಳ ಕಾಲ ನಾನು ಭಗವಂತ ನನಗೇನು ಬರೆದಿದ್ರೆ ಅದನ್ನು ನಾವು ಫಾಲೋ ಆಗಲೇಬೇಕಷ್ಟೆ. ಸರ್ ಈಗ ಬೆಂಗಳೂರು ಹೋಗ್ತೀರಾ? ನಾವು ಬೆಂಗಳೂರಿಗೆ ಹೋಗ್ತೇವೆ.